ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವ್ವ ಮಕ್ಕಳವ್ವ, ನನ್ನ ತಂಗಿರು ರತ್ನ, ರಶ್ಮಿ, ರಾಣಿ, ರಮ್ಯಾ ಎಲ್ಲರೂ ಬಂಗಾರದಂಗಿರ್ಬೇಕು. ವಯಸ್ಸಿಗೆ ಬಂದಿರೋ ನನ್ನ ತಂಗಿರಿಗೆ ಮದುವೆ ಆಗಬೇಕು, ಅವ್ರು ಸುಖವಾಗಿ ಸಂತೋಷವಾಗಿ ಬಾಳ್ಬೇಕು ಅಂತ ನಿಂತವ ಹರಕೆ ಓದ್ಕೊಂಡಿದ್ದೆ. ಇವತ್ತು ನನ್ನ ತಂಗಿರು ಸುಖವಾಗಿ ನೆಮ್ಮದಿಯಾಗಿ ಬಾಳ್ತವ್ರೆ. ನೀನು ನಿನ್ನ ಮಾತನ್ನ ನೆರವೇರಿಸಿದ್ಯಾ. ಇವತ್ತು ನಾನು ನನ್ನ ಮಾತನ್ನ ಉಳಿಸ್ಕೊಳಕ್ಕೆ ಬಂದಿದ್ದೀನಿ. ಕಾಪಾಡುವ, ಕಾಪಾಡು. ಅಣ್ಣೋ, ಇದನ್ನ ನಮ್ಮ ಕಣ್ಣಿಂದ ನೋಡೋಕೆ ಆಯ್ತಿಲ್ಲ ಅಣ್ಣೋ. ಬೇರೆ ಯಾವ ದಾರಿನೂ ಇಲ್ವಾ? ನಿಮ್ಮ ಅಣ್ಣನ ಆಯ್ಕೆ ಮಾಡ್ಕೊಂಡೇ ಇರೋದು, ಬೇರೆ ಯಾರು ಮಾಡಕ್ ಸಾಧ್ಯ? ಬಿಟ್ಟು ಬೇರೆ ದಾರಿ ಇಲ್ಲ. ಹೇ ಕೊಡಂಬಿ ಗೊರ್ಕೆ, ಅಲ್ಲ ಕಣ್ರಲ್ಲ, ನಾವು ಬೇಡ್ಕೋಬೇಕಾದ್ರೆ ಯಾವ್ರೇ ನಂಗೆ ಇಂಥದ್ದೇ ಬೇಕು, ಇಂಥದ್ದೇ ಆಗಬೇಕು ಅಂತ ಬೇಡ್ಕತ್ತೀವಿ. ಆ ಸಮಯದಾಗೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತಲೂ ಕೇಳ್ಕತ್ತೀವಿ, ನಾನು ಏನು ಬೇಕಾದ್ರೂ ಮಾಡ್ಕೋತೀನಿ ಅಂತಲೂ ಹರಕೆ ಓದ್ಕತ್ತೀವಿ. ಆದರೆ ಆ ಕೆಲಸ ಆದ್ಮ್ಯಾಕೆ ನೋವಾಗ್ಬೋದು, ಕಷ್ಟ ಆಗ್ಬೋದು ಅಂತ ಯೋಚನೆ ಮಾಡೋದು ಎಷ್ಟು ಸರಿ ಅಂತ ಹೇಳ್ರಲ್ಲ. ಹಂಗಿರ್ಬಾರ್ದು ಕಣ್ರಲ್ಲ. ಹಾಂ, ಬದುಕಿದ್ರೆ ಒಂದೇ ಬದುಕು, ಒಂದೇ ಮನೆ, ಒಂದೇ ಮಾತನ್ನ ಬದುಕಬೇಕು. ಹರಕೆ ಶುರು ಹಚ್ಕತ್ತೀನಿ, ನೀವು ಕಣ್ಣು ಮುಚ್ಕೊಳ್ರಿ. ಜೈ ಮಕ್ಕಳು. ಅಯ್ಯೋ, ಯಾಕವ ಕಣ್ಣೀರು? ಅದು ಇಷ್ಟ ದಿನ ಅಕ್ಕಂದ್ರೆ ಸೀರೆ ಉಡಿಸ್ತಿದ್ರು, ಆದ್ರೆ ಇವತ್ತು ಅಮ್ಮ ಉಡ್ಸಿದ್ರೆ ಹೆಂಗಿರುತ್ತೆ ಅಂತ ಗೊತ್ತಾಯ್ತು. ಅಯ್ಯೋ ಕಂದ, ಸಂತ ಕಾಣಿಸ್ತೀಯ. ನನ್ನ ದೃಷ್ಟಿನೇ ತಾಗ್ತದೆ. ಎಕ್ಸ್ಕ್ಯೂಸ್ ಮೀ, ನಾವು ಬರ್ಬೋದಾ? ಬನ್ನಿ ಅತ್ತಿಗೆ. ಚೋಟು, ಏನ್ ಗೊತ್ತಾ, ಯಾರು ಆರತಿ ಹೊತ್ಕೊಂಡು ಹೋಗಿ ಪೂಜೆ ಮಾಡಿಸ್ತಾರೋ ಅವ್ರಿಗೆ ಬೇಗ ಕಂಕಣ ಬಗ್ಗೆ ಬರುತ್ತಂತೆ. ಅತ್ತಿಗೆ, ನಾನು ಈಗಲೇ ಮದ್ವೆ ಆಗಲ್ಲ. ನೀನು ಮದುವೆ ಆಗ್ತೀನಿ ಅಂದ್ರು ನಾವು ಮಾಡಕ್ಕಿಲ್ಲ. ನಿಂದು ವಿದ್ಯಾಭ್ಯಾಸ ಮುಗಿದ್ಮೇಲೆ ಮದುವೆ. ಅಣ್ಣ, ಇದೆಲ್ಲ ಬೇಕಿತ್ತ ಅಂತ. ಏನ್ ದೇವ್ರು ಹಿಂಗ್ ಮಾಡು ಅಂದೈತಾ? ನಿನಗೆ ಹಿಂಗ್ ನೋವು ಮಾಡ್ಕೊಂಡು ಕೂತ್ರೆ ಯಾವ ದೇವ್ರ ತಾನೆ ಮೆಚ್ಚುತ್ತಾನೆ ಹೇಳು? ಹೇ, ನೋವಾಯ್ತದೆ ಅಂತ ತಾಯಿ ಮಗಿನೆರದ್ ಬಿಡ್ತಾಳ? ನೋವಾಯ್ತದೆ ಅಂತ ಭೂಮಿ ತಾಯಿ ನೇಗ್ಲೊಳದೆ ಬೇಡ ಅಂತಾಳ? ಹಂಗೆ ನಾನು ನನ್ನ ತಂಗಿರ್ಗೆ ಒಳ್ಳೇದಾಗ್ಲಿ ಅಂತ ಓದ್ಕೊಂಡಿರೋ ಅರ್ಕೆನ ಬುಟ್ಟೆನಾ? ಇಲ್ಲ ಕಣ್ರಲ್ಲ, ಇಲ್ಲ. ನಂಗೆ ಇವತ್ತು ಒಂದಿನ ನೋವಾಯ್ತದೆ ಆಟೆಯ, ಆದರೆ ನನ್ನ ತಂಗಿರು ಯಾವಾಗ ಖುಷಿಯಾಗಿರ್ಬೇಕು. ನಿನ್ನಂತ ಅಣ್ಣ ಎಲ್ರಿಗೂ ಸಿಕ್ಬಿಟ್ರೆ ಇವತ್ತಿನ ಹೆಣ್ಮಕ್ಳು ನನಗೆ ಮೋಸ ಆಯ್ತು,
ಅನ್ಯಾಯ ಆಯಿತು ಅಂತ ಹೇಳಿ ಕೋರ್ಟು ಪೊಲೀಸ್ ಸ್ಟೇಷನ್ ಅಂತ ಹೇಳಿ ಅಲಿತಿರ್ಲಿಲ್ಲಪ್ಪ. ಇರ್ಲಿ, ಉರುಳು ಸೇವೆ ಹೊತ್ತಾಯ್ತು, ನಡೀರಿ. ಮುಳ್ಳನ್ ಚಾವಟಿನಾಗೆ ಹೊಡ್ಕೊಂಡ್ರು, ಮೈ ಮೇಗೆಲ್ಲ ಗಾಯ ಆಗಿದ್ರು, ಕೋಲ್ಗುಳ್ ನಿಂತಂಗ್ ನಿಂತವನೇ. ಈ ಗಾಯಕ್ಕೆ ಓಸಿ ಓಪ್ ಬಿದ್ರೆ ಚುರ್ಚುರ ಚುರ್ಚುರ ಅಂತದೆ. ಅದು ನೋಡಿದ್ದಿ ಕಣ್ಣು ಮುಲ ಮುಲ ಅಂತದೆ. ನೋಡ್ಲಾ, ಆ ಶಿವಣ್ಣ ಉಳ್ಸೇವೆ ಮಾಡೋ ಜಾಗಕ್ಕೆ ರುಚಿಗಿಂತ ಒಸಿ ಜಾಸ್ತಿನೇ ಉಪ್ಪಾಕು. ಉಪ್ಪೊಂಡ್ರೋಣ ಗಾಯಕ್ಕೂ ಗೊತ್ತಾಗ್ಲಿ. ಅಮ್ಮ, ಅಪ್ಪ, ಅದಕ್ಕೆ ಚೋಟು ಇವಾಗ ಬರ್ತಾ ಇದ್ದೀರಾ? ಮಾವಯ್ಯ, ನೀವು ಚೋಟನ್ ಕರ್ಕೊಂಡು ಹೋಗ್ತೀರಿ, ನಾವು ಬರ್ತೀವಿ. ಸರಿ, ಬಾ ರಮ್ಯಾ, ಬಾ ಹೋಗೋಣ. ಹುಷಾರು. ಈ ಸತಿ ಚೋಟು ಆರತಿ ಹೊರ್ತಾ ಇದ್ದಾಳಲ್ವಾ? ವೆರಿ ನೈಸ್, ವೆರಿ ನೈಸ್. ನಮ್ಮನೇಲೂ ಬಾನು ಹೊರಬೇಕಿತ್ತು, ಆದರೆ ಪಾಪ ಹೊರೋಂಗಿಲ್ಲ. ಗುಂಡು, ನಮ್ಮನೆಯಿಂದ ಈ ಸತಿ ಚೋಟು ತಲೆ ಮೇಲೆ ಆರತಿ ಹೊರ್ತಿದ್ದಾಳೆ. ಆದರೆ ಕೆಲವರು ಇನ್ನೊಬ್ರು ತಲೆ ಮೇಲೆ ಹೂವನೇ ಇಡ್ತಾರೆ. ಹೂ ಇಟ್ಟರು ಪರವಾಗಿಲ್ಲ, ಆದರೆ ಕಲ್ಲೇ ತುಂಬ ಕಷ್ಟ ಅಲ್ವಾ? ಅದಕ್ಕೆ ನೀನು ಏನು ಹೇಳ್ತಾ ಇದೀಯ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಅರ್ಥನೇ ಆಗ್ತಿಲ್ವಾ? ಅಯ್ಯೋ, ಅದಕ್ಕೆ ಇತ್ತೀಚೆಗೆ ನನ್ನ ಗಂಡ ತುಂಬ ಪೋಲಿ ಆಗೋಗ್ಬಿಟ್ಟಿದ್ದಾರೆ. ಅಯ್ಯೋ ಬಿಡ್ರಿ. ನೀನು ಈ ಮಾತು ಹೇಳುವಾಗ ಸೀನಾ ನಮ್ಮೆದ್ರಿಗೆ ಇದ್ದ. ಪಿಂಕಿ ಅವನ ಜೊತೆನೇ ಇದ್ಲು. ಹಂಗೆ ನೀನು ಇಟ್ಕೊಂಡು ಎಳ್ಕೊಂಡು ಅಮ್ಮ ಅಂತ ಮುದ್ಕೊಟ್ಬಿಡ್ತೀನಿ ಬೇಬೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ